ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರುವಂತಹ ಸಿಎಂ ಮತ್ತು ಡಿಸಿಎಂ ದಂಗಲ್ ಸಂಬಂಧ ಬಿಜೆಪಿ ನಾಯಕರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಅವರು ಇತರ ಸಚಿವರು ನಿನ್ನೆ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಇತರ ಸಚಿವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ರಾಜ್ಯದ ಜನರು ಕೂಡ ಚರ್ಚಾ ವಿಷಯ ಆಗಿದೆ. ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಸರ್ಕಾರ ಅಂತೂ ಜನರ ಪಾಲಿಗೆ ಬದುಕಿದೆಯೋ ಇಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದೇ ವರ್ಷದಲ್ಲಿ ಏನು ಬಹಳ ಲೋಕಸಭಾ ಚುನಾವಣೆ ಮುಂಚೆ ಬಹಳ ಒಗ್ಗಟ್ಟು ಪ್ರದರ್ಶನ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ತಿಂಡಿ ತಿನ್ಸಿದ್ದೇನು, ಅವ್ರ ಇವ್ರ ಮೇಲೆ ಹೆಗ್ಲ ಮೇಲೆ ಕೈ ಹಾಕಿದ್ ನೋಡು, ಹೆಗ್ಲ ಮೇಲೆ ಕೈ ಹಾಕಿದ್ದೇನು, ಈ ನೋಡಿ ಒಬ್ರಿಗೊಬ್ರು ಬುಡ ಕುಯ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಹೊಡೆದಾಡ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದು ನಿಂತಿದೆ. ಹಾಗಾಗಿ ಬರೋ ದಿನಗಳು ಏನೇನಾಗುತ್ತೋ ನೋಡೋಣ. ಇವ್ರ ಬುಡಕ್ಕೆ ಮುಖ್ಯಮಂತ್ರಿ ಬುಡಕ್ಕೆ ಉಪಮುಖ್ಯಮಂತ್ರಿ ಟೀಮ್ ಇಡ್ತಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಟೀಮ್ ಅವರು ಮುಖ್ಯಮಂತ್ರಿಗೆ ಬುಡಕ್ಕಿಡ್ತಾರೆ, ಮುಖ್ಯಮಂತ್ರಿ ಟೀಮು ಉಪಮುಖ್ಯಮಂತ್ರಿ ಬುಡಕ್ಕಿಡ್ತಾರೆ. ಸೊ ಈ ರೀತಿ ಬೇರೆಯವರು ಅದ್ರ ಜೊತೆಗೆ ಬೇರೆ ಇನ್ನೊಂದಿಷ್ಟು ಟೀಮ್ಗಳಿದ್ದಾವೆ, ಅವರು ಎಲ್ಲರಿಗೂ ಇಡ್ತಾ ಇರ್ತಾರೆ. ಮುಖ್ಯಮಂತ್ರಿಗೂ ಇಡ್ತಾರೆ, ಉಪಮುಖ್ಯಮಂತ್ರಿಗೂ ಇಡ್ತಾರೆ. ಒಟ್ಟು ನಾವು ಹೇಳ್ದಂಗೆ ನಡೀತಿಲ್ಲ, ನೀವು ಹೇಳ್ದಂಗೆ ನಡೀತೆ, ನಾವು ಹೇಳ್ದಂಗೂ ನಡಿಬೇಕು. ಹಾಗಾಗಿ ಎಲ್ಲರೂ ಮುಖ್ಯಮಂತ್ರಿಗಳೇ ಆಗ್ಬಿಟ್ಟಾರೆ. ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಮುಖ್ಯಮಂತ್ರಿನೇ ಪ್ರಶ್ನೆ ಮಾಡೋಂಥ. ಪ್ರಿಯಾಂಕ್ ಖರ್ಗೆನೂ ನಾನು ಆಕಾಂಕ್ಷಿನಿ ಅಂತ ಹೇಳಿದರು. ಒಬ್ಬರು ಸಚಿವ ಸಂಪುಟದಲ್ಲಿದ್ದವರು ಹೀಗೆ ಸತೀಶ್ ಜಾರಕಿಹೊಳಿ ಆಗಲಿ, ಪರಮೇಶ್ವರರಾಗಲಿ, ನಾನು ಆಕಾಂಕ್ಷಿ, ಇವನು ಎಲ್ಲರೂ ಆಕಾಂಕ್ಷಿಗಳೇ ಆಗಿದ್ದಾರೆ. ಇಲ್ಲಿ ಯಾರಿಗೇನು ಸೊ ಇಲ್ಲಿ ಏನಾಗುತ್ತೆ, ಎಂ ಬಿ ಪಾಟೀಲರು ಆಕಾಂಕ್ಷಿಗಳೇ, ಪಾಪ ಅವ್ರು ವ್ಯಕ್ತಪಡಿಸಿಲ್ಲ ಅಷ್ಟೇ, ಪಾಪ ಹಿಂದೆ ಹೇಳಿದ್ದಾರೆ. ಈ ರೀತಿ ಎಲ್ಲರೂ ಹಿರಿಯರು ಹಲವಾರು ರಾಜಕಾರಣಿಗಳಿದ್ದಾರೆ. ನೋಡೋಣ, ಇವ್ರ ಜಗಳ ಬೀದಿಗೆ ಬಂದಂತೂ ನಿಂತಿದೆ, ಇನ್ನು ಒಡೆದಾಡೋದು ಒಂದು ಬಾಕಿ ಇದೆ, ಅದೂ ಇನ್ನೊಂದು ಸದ್ಯದಲ್ಲಿ. ನೆನ್ನೆಯ ಬೆಳವಣಿಗೆ ಏನಿದೆ, ಇದು ಆಲ್ ಆಫ್ ಎ ಸಡನ್ ತತ್ಕ್ಷಣಕ್ಕೆ ಆಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಅದು ಡಿ.ಕೆ. ಶಿವಕುಮಾರ್ ಅವ್ರ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ವಾ? ಎಲ್ಲರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ ಅಂತ. ಒಂದು ರೀತಿನಲ್ಲಿ ನೋಡೋದಾದರೆ ಒಂದು ತೂಕ ಹೆಚ್ಚು ಡಿ.ಕೆ. ಶಿವಕುಮಾರ್ ಅವರು ಪಾರ್ಟಿಯನ್ನು ಕಟ್ಟಿರೋದ್ರಲ್ಲಿ, ಪಾರ್ಟಿಗೋಸ್ಕರ ಓಡಾಡೋದ್ರಲ್ಲಿ, ಪಾರ್ಟಿಯನ್ನು ಸಂಘಟಿಸೋದ್ರಲ್ಲಿ ಒಂದು ತೂಕ ಹೆಚ್ಚು, ಎಲ್ಲರೂ ಒಪ್ಕೊಳ್ತಾರೆ. ಅದಕ್ಕೆ ನಿನ್ನೆ ಕೆಂಪೇಗೌಡ ಅವರ ಜಯಂತಿ ದಿವಸ ಒಂದು ಸರಿಯಾದ ಸಮಯ ಅಂಥೇಳಿ ಸ್ವಾಮೀಜಿಯವರು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಆಲ್ರೆಡಿ ಒಂದು ಸರಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀರಿ, ಎರಡನೇ ಬಾರಿ ಆಗಿದ್ದೀರಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ, ಹಾಗಾಗಿ ಬಿಟ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಇದು ಬಹಳಷ್ಟು ಜನರ ಮನಸ್ಸಿನಲ್ಲಿದೆ ಕಾಂಗ್ರೆಸ್ನಲ್ಲಿ.